ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಯಾಕೋ ಗಂಡಾಂತರ ತಪ್ಪಿದ್ದಲ್ಲ ಅನಿಸ್ತಾ ಇದೆ. ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಸಿಎಂ ಕಸರತ್ತನ್ನ ನಡೆಸ್ತಾ ಇದ್ರೆ ಅತ್ತ ಅಧಿಕಾರ ಅವಧಿಗೆ ಹೈಕಮಾಂಡ್ ಡೆಡ್ಲೈನ್ ಅನ್ನ ಇಡ್ತಾ ಅನ್ನೋ ಚರ್ಚೆ ಈಗ ಶುರುವಾಗ್ಬಿಟ್ಟಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಶಾಸಕರೇ ಸ್ಫೋಟಕವಾಗಿರುವಂತ ಹೇಳಿಕೆಯನ್ನ ಕೊಟ್ಟಿದ್ದು ಕುರ್ಚಿ ಅಲುಗಾಡ್ತಾ ಇದೆ ಅನ್ನುವಂತ ಸುಳಿವನ್ನ ಈಗ ಕೊಟ್ಟು ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಡಿಸೆಂಬರ್ ಗುಮ್ಮ. ವರ್ಷಾಂತ್ಯಕ್ಕೆ ಮುಖ್ಯಮಂತ್ರಿ ಬದಲಾಗೋದು ಫಿಕ್ಸಾ? ಸಿಎಂ ಸಿದ್ದರಾಮಯ್ಯ ಅಧಿಕಾರಾವಧಿ ಇನ್ನು ಕೆಲವೇ ತಿಂಗಳು ಅಷ್ಟೇ. ಹೈಕಮಾಂಡ್ ಡೀಲಿಂಗ್ ಪ್ರಕಾರ ಇದೇ ಡಿಸೆಂಬರ್ಗೆ ಕುರ್ಚಿಯಿಂದ ಇಳಿಯುತ್ತಾರೆ. ಆಗ ಡಿಕೆ ಶಿವಕುಮಾರ್ ಪಟ್ಟಕ್ಕೇರ್ತಾರೆ ಅನ್ನೋದು ಡಿಕೆ ಒಂದು ಬಳಗದ ಮಾತು. ಮತ್ತೊಂದೆಡೆ ಅದೇನೇ ಇರಲಿ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ, ಹೈಕಮಾಂಡ್ ಚೇಂಜ್ ಮಾಡಲ್ಲ ಅಂತ ಹೇಳಿದೆ ಅನ್ನೋದು ಸಿದ್ದು ಟೀಮ್ನ ಮಾತು. ಆದ್ರೆ ಇದನ್ನೆಲ್ಲ ಮಾತಾಡಂಗಿಲ್ಲ ಅಂತ ಹೈಕಮಾಂಡ್ ವಾರ್ನ್ ಮಾಡಿತ್ತು. ಆಗಿದ್ರೂ ಕೂಡ ಈಗ ಡಿಕೆ ಬಣದ ಮತ್ತೊಬ್ಬ ಶಾಸಕ ಮತ್ತದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಈ ಹಿಂದೆ ಈಗಾಗಲೇ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಸಿಎಂ ಕುರ್ಚಿಗೆ ಡಿಸೆಂಬರ್ ಶಾಕ್ ಕೊಟ್ಟಿದ್ರು. ಈಗ ಮತ್ತದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಇದೇ ಡಿಸೆಂಬರ್ಗೆ ಕುರ್ಚಿ ಚೇಂಜ್ ಆಗ್ತಾರೆ, ನೋಡ್ತಾ ಇರಿ, ಆಮೇಲೆ ಬಂದು ನನ್ನನ್ನು ಕಾಣಿ ಎಂದು ಹೇಳಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷತನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ ವಿಷಯ. ಫುಲ್ ಇದೆ ಅಲ್ಲ, ಖಾಲಿ ಇಲ್ಲ ಅನ್ನಲ್ಲ, ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ. ಅವಾಗ ಜಾರಕಿಹೊಳಿ ಸಾಹೇಬ್ರು ಆಗ್ಬೋದು, ನಾನು ಆಗ್ಬೋದು, ಬಸವಂತಣ್ಣಗೂ ಅರ್ಹತೆ ಇದೆ, ಅವರು ಆಗ್ಬೋದು. ಕೋಡಿಮಠ ಸ್ವಾಮಿ ಮುಂದಿನ ಸಿಎಂ ಆಗ್ತಾರೆ, ಎಂ ಬಿ ಪಾಟೀಲ್ ಅಂತೇಳಿ ಇವತ್ತು ಭವಿಷ್ಯ ನೋಡಿದ್ದಾರೆ. ಆಗ್ಲಿ, ಕುರ್ಚಿ ಖಾಲಿ ಆದ್ಮೇಲೆ ಯಾರು ಆಗ್ತಾರೆ ಅಂತ ತಾವು ಕಾದ್ ನೋಡೋಣ. ಒಂದ್ಸರಿ ಹೇಳ್ಬಿಟ್ಟಿದೀನಿ, ಆಗ್ಲೆಲ್ಲ ಅದು ರಿಪೀಟ್ ಮಾಡೋದು ಬೇಡ. ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ ಕಾಣ್ರಿ, ಉತ್ತರ ಕೊಡ್ತೀನಿ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡೋ ಬಗ್ಗೆ ಹೈಕಮಾಂಡ್ ಇದುವರೆಗೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಅಲ್ಲದೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆಯೂ ಚಕಾರ ಎತ್ತಿಲ್ಲ. ಆದ್ರೂ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಮಹಾ ಗಂಡಾಂತರ ಕಾಯ್ತಿದೆ ಅಂತಲೇ ಒಂದಷ್ಟು ಚರ್ಚೆಗಳು ಆಗ್ತಿರೋದಂತೂ ಸತ್ಯ. ಕಳೆದ ವಾರವಷ್ಟೇ ಸಿಎಂ ಡಿಸಿಎಂ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆಯೂ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಕೊಟ್ಟ ಭರವಸೆಯನ್ನ ಎಐಸಿಸಿ ನಾಯಕರಿಗೆ ಮತ್ತೊಮ್ಮೆ ನೆನಪಿಸಿ ಬಂದಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲು ಮುಂದಾಗಿದೆ ಅನ್ನೋ ಮಾತುಗಳು ಸಹ ಇದೆ. ಇದರ ನಡುವೆಯೇ ಶಿವಗಂಗಾ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.